ಪ್ರೇರಣೆಯ ಶಕ್ತಿ ಬದುಕಿನ ಪಯಣ. ಪ್ರಿಯ ಶ್ರೋತೃ ಮಿತ್ರರೇ, ನಮಸ್ಕಾರಗಳು. ಇಂದು ನಾನು ನಿಮ್ಮ ಮುಂದೆ ಒಂದು ಮಹತ್ವದ ವಿಷಯ ಹಂಚಿಕೊಳ್ಳುತ್ತಿದ್ದೇನೆ. ಅದು ಪ್ರೇರಣೆ. ಪ್ರೇರಣೆ ಎನ್ನುವುದು ಮನುಷ್ಯನ ಬದುಕಿನ ದಾರಿಯನ್ನು ಬೆಳಕಿಸುವ ದೀಪದಂತೆ. ಇದೇ ಒಂದು ಕಿರಣ. ಅದು ಜೀವನದ ಕತ್ತಲೆಯಲ್ಲಿ ನಮ್ಮನ್ನು ಹಾದಿ ತೋರಿಸುತ್ತದೆ. ಮನುಷ್ಯನ ಬದುಕಿನಲ್ಲಿ ಎಷ್ಟೇ ಜ್ಞಾನ, ಎಷ್ಟೇ ಶಕ್ತಿ, ಎಷ್ಟೇ ಸಂಪತ್ತು ಇದ್ದರೂ ಪ್ರೇರಣೆ ಇಲ್ಲದಿದ್ದರೆ ಅದು ವ್ಯರ್ಥ. ಜೀವನ ಒಂದು ಪಯಣ. ಜೀವನವೆಂದರೆ ಕೇವಲ ಉಸಿರಾಟವಲ್ಲ, ಇದು ಒಂದು ಪಯಣ. ಆ ಪಯಣದಲ್ಲಿ ನಾವು ಕಂಡುಕೊಳ್ಳುವುದು ಕನಸುಗಳು, ಹೋರಾಟಗಳು, ಸೋಲುಗಳು, ಜಯಗಳು. ಈ ಪಯಣದಲ್ಲಿ ಅಡೆತಡೆಗಳಿರುತ್ತವೆ, ಆದರೆ ಪ್ರತಿಯೊಂದು ಅಡೆತಡೆಯು ನಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡುತ್ತವೆ. ಉದಾಹರಣೆಗೆ, ಗಂಗಾ ನದಿ ಹಿಮಾಲಯದಿಂದ ಹರಿದು ಬರುವುದಕ್ಕೆ ಎಷ್ಟು ಬಂಡೆಗಳನ್ನು, ಎಷ್ಟು ತಡೆಗಳನ್ನು ಎದುರಿಸುತ್ತದೆ. ಆದರೂ ಅದು ನಿಲ್ಲುವುದಿಲ್ಲ. ಅದು ತನ್ನ ಗುರಿಯತ್ತ ಸಾಗುತ್ತದೆ. ಹಾಗೆಯೇ ನಾವು ಕೂಡ ನಮ್ಮ ಗುರಿಯತ್ತ ಸಾಗಬೇಕು. ಕನಸು ಕಾಣುವ ಶಕ್ತಿ. ಪ್ರಪಂಚದಲ್ಲಿ ಮಾಡಿದ ಪ್ರತಿಯೊಂದು ದೊಡ್ಡ ಸಾಧನೆ ಮೊದಲು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿನ ಸಣ್ಣ ಕನಸಾಗಿ ಹುಟ್ಟಿತು. ರೈಟ್ ಸಹೋದರರು ಹಾರಾಟದ ಕನಸು ಕಂಡರು. ಇಂದು ವಿಮಾನಗಳು ಪ್ರಪಂಚವನ್ನು ಸುತ್ತುತ್ತಿವೆ. ಎಡಿಸನ್ ಬೆಳಕಿನ ಕನಸು ಕಂಡರು. ಇಂದು ಕತ್ತಲೆಯೂ ಬೆಳಕಿಗೆ ತಲೆಬಾಗುತ್ತದೆ. ನಮ್ಮದೇ ದೇಶದಲ್ಲಿ ಅಬ್ದುಲ್ ಕಲಾಂ ಅವರ ಕನಸು ಭಾರತವನ್ನು ವಿಜ್ಞಾನದಲ್ಲಿ ಶಕ್ತಿಶಾಲಿ ದೇಶ ಮಾಡುವ ಕನಸು. ಅದು ಇಂದಿಗೂ ಕೋಟ್ಯಾಂತರ ಯುವಕರಿಗೆ ಪ್ರೇರಣೆಯಾಗಿದೆ. ಕನಸು ಎನ್ನುವುದು ನಿದ್ದೆಯಲ್ಲಿ ಕಾಣುವುದೇ ಅಲ್ಲ. ಕನಸು ಎನ್ನುವುದು ನಿನ್ನನ್ನು ನಿದ್ದೆ ಬರದಂತೆ ಮಾಡುವ ಆ ಆಸೆ. ಹೋರಾಟವಿಲ್ಲದೆ ಜಯವಿಲ್ಲ. ಹೋರಾಟ ಇಲ್ಲದೆ ಯಾವ ಸಾಧನೆ ಕೂಡ ಸಾಧ್ಯವಿಲ್ಲ. ಬೀಜ ನೆಲದಲ್ಲಿ ಹೂತು ಹೋಗಿ ಕತ್ತಲೆಯೊಳಗೆ ಹೋರಾಡಿದಾಗ ಮಾತ್ರ ಹಸಿರಾಗುತ್ತದೆ. ಚಿಟ್ಟೆ ಕಡೆಯಿಂದ ಪೊರೆಯನ್ನು ಮುರಿದು ಹೊರಬರಲು ಹೋರಾಡಿದಾಗ ಮಾತ್ರ ಹಾರಲು ಕಲಿಯುತ್ತದೆ. ಮನುಷ್ಯನು ಜೀವನದಲ್ಲಿ ಎದುರಿಸುವ ಕಷ್ಟಗಳೇ ಅವನನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಮ್ಮೆ ನೀನು ಅಸಾಧ್ಯ ಅನ್ನುವ ಕೆಲಸದಲ್ಲಿ ಹೋರಾಡಿ ಯಶಸ್ವಿಯಾದರೆ ಮುಂದಿನ ಎಲ್ಲ ಹಾದಿಗಳು ಸುಲಭವಾಗುತ್ತವೆ. ವೈಫಲ್ಯದ ಪಾಠ. ಸೋಲು ಎಂದರೆ ಅಂತ್ಯವಲ್ಲ, ಸೋಲು ಎಂದರೆ ಹೊಸ ಪಾಠ. ಎಡಿಸನ್ ವಿದ್ಯುತ್ ದೀಪವನ್ನು ಕಂಡುಹಿಡಿಯುವ ಮೊದಲು 1000 ಬಾರಿ ವಿಫಲರಾದರು. ಅವರಿಗೆ ಜನರು ನೀನು 1000 ಬಾರಿ ಸೋತೆಯಲ್ಲ ಎಂದಾಗ ಅವರು ಹೇಳಿದ್ದು ಒಂದೇ, ನಾನು 1000 ಮಾರ್ಗಗಳನ್ನು ಕಂಡುಹಿಡಿದಿದ್ದೇನೆ. ದೀಪ ಹೀಗೆ ಬೆಳಗುವುದಿಲ್ಲ ಎಂಬುದನ್ನು ಕಲಿತಿದ್ದೇನೆ. ಅದು ವೈಫಲ್ಯವನ್ನು ಹೇಗೆ ನೋಡುವೆವು ಅನ್ನೋದು. ನಾವು ವೈಫಲ್ಯವನ್ನು ಅಳುವುದಕ್ಕೆ ಬಳಸಿದರೆ ಅದು ಸೋಲು. ನಾವು ವೈಫಲ್ಯವನ್ನು ಕಲಿಯುವುದಕ್ಕೆ ಬಳಸಿದರೆ ಅದು ಯಶಸ್ಸಿನ ಮೊದಲ ಹೆಜ್ಜೆ. ಆತ್ಮವಿಶ್ವಾಸವೇ ಶಕ್ತಿ. ಮನುಷ್ಯನ ಬಳಿ ಜ್ಞಾನ, ಬುದ್ಧಿ, ಸಂಪತ್ತು, ಸ್ನೇಹ ಎಲ್ಲವೂ ಇರಬಹುದು. ಆದರೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ಅದು ಯಾವುದಕ್ಕೂ ಉಪಯೋಗವಿಲ್ಲ. ಆತ್ಮವಿಶ್ವಾಸ ಹೊಂದಿದವನು ಕತ್ತಲೆಯಲ್ಲೂ ಬೆಳಕನ್ನು ಹುಡುಕುತ್ತಾನೆ. ಆತ್ಮವಿಶ್ವಾಸವಿಲ್ಲದವನು ಬೆಳಕಿನಲ್ಲೂ ಕತ್ತಲೆಯನ್ನು ನೋಡುತ್ತಾನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಗತ್ಯವಾದ ಮೊದಲ ಗುಣವೇ ಆತ್ಮವಿಶ್ವಾಸ. ಕಾಲದ ಬೆಲೆ.
ಮಿತ್ರರೇ, ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು. ಆರೋಗ್ಯ ಕಳೆದುಕೊಂಡರೂ ಮತ್ತೆ ಮರಳಿ ಪಡೆಯಬಹುದು. ಆದರೆ ಕಾಲ ಕಳೆದು ಹೋದರೆ ಅದು ಮತ್ತೆ ಬರುವುದಿಲ್ಲ. ಒಂದು ಕ್ಷಣವನ್ನು ವ್ಯರ್ಥ ಮಾಡುವುದು ಜೀವನವನ್ನು ವ್ಯರ್ಥ ಮಾಡುವಂತೆಯೇ. ಹಾಗಾಗಿ ಕಾಲದ ಮೌಲ್ಯ ತಿಳಿದು ಸೇವೆಯ ಪ್ರತಿಯೊಂದು ಸಂತೋಷ, ಕ್ಷಣವನ್ನು ಅರ್ಥಪೂರ್ಣವಾಗಿ ಜೀವನದ ಅರ್ಥ ಬಳಸೋಣ. ಕೇವಲ ಸ್ವಂತಕ್ಕಾಗಿ ಬದುಕುವುದಲ್ಲ. ಜೀವನದ ನಿಜವಾದ ಅರ್ಥ ಇತರರಿಗೆ ಸಂತೋಷ ಕೊಡುವುದು. ಒಬ್ಬನ ಕಣ್ಣೀರನ್ನು ಒರೆಸಿದರೆ, ಒಬ್ಬ ಹಸಿದವನಿಗೆ ಅನ್ನ ಕೊಟ್ಟರೆ, ಒಬ್ಬನಿಗೆ ಪ್ರೇರಣೆ ನೀಡಿದರೆ ಅದು ದೊಡ್ಡ ಸಾಧನೆ. ನೀನು ಪ್ರಪಂಚಕ್ಕೆ ಏನು ಕೊಟ್ಟೆ ಎಂಬುದೇ ನಿನ್ನ ಬದುಕಿನ ಯಶಸ್ಸು. ಪ್ರೇರಣೆಯ ಮಾದರಿ. ಒಮ್ಮೆ ಒಬ್ಬ ರೈತನ ಕತ್ತೆ ಬಾವಿಯಲ್ಲಿ ಬಿದ್ದಿತ್ತು. ಗ್ರಾಮಸ್ಥರು ಅದನ್ನು ಎಳೆಯಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದರು. ಬಾವಿಯನ್ನು ಮಣ್ಣಿನಿಂದ ತುಂಬಲು ಆರಂಭಿಸಿದರು. ಮಣ್ಣು ಕತ್ತೆಯ ಮೇಲೆ ಬೀಳುತ್ತಿದ್ದಂತೆ ಕತ್ತೆ ಅದನ್ನು ತಳ್ಳುತ್ತಾ ಮೇಲೇರಿತು. ಕೊನೆಗೆ ಬಾವಿಯಿಂದ ಹೊರಬಂತು. ಸಂದೇಶ: ನಿನ್ನ ಮೇಲೆ ಏನೇ ಸಮಸ್ಯೆಗಳು ಬಿದ್ದರೂ ಅವನ್ನು ತಳ್ಳುತ್ತಾ ಮೇಲೇರಬೇಕು. ವಿದ್ಯಾರ್ಥಿಯ ಕನಸು. ಒಬ್ಬ ಬಡ ವಿದ್ಯಾರ್ಥಿ ಶಾಲೆಗೆ ಪಾದರಕ್ಷೆ ಇಲ್ಲದೆ ಹೋಗುತ್ತಿದ್ದ. ಅವನು ದೊಡ್ಡ ವೈದ್ಯನಾಗುವ ಕನಸು ಕಂಡನು. ಕಷ್ಟಪಟ್ಟು ಓದಿ ಅವನು ವೈದ್ಯನಾಗಿ ಸಾವಿರಾರು ಜನರಿಗೆ ಸೇವೆ ಮಾಡಿದ. ಸಂದೇಶ: ಕನಸು ದೊಡ್ಡದಾಗಿದ್ದರೆ ಪರಿಸ್ಥಿತಿ ಅಡ್ಡಿಯಾಗಲಾರದು. ಕೊನೆಯ ಸಂದೇಶ: ಮಿತ್ರರೇ, ಜೀವನ ಒಂದೇ ಸಲ ಸಿಗುತ್ತದೆ. ಅದನ್ನು ಕಣ್ಣೀರು ಸುರಿಸುತ್ತಾ, ಬೇಸರ ಪಡುತ್ತಾ, ನಿರಾಸೆಯಿಂದ ವ್ಯರ್ಥ ಮಾಡಬೇಡಿ. ಅದನ್ನು ಹೋರಾಟದಿಂದ, ಪ್ರೀತಿಯಿಂದ, ಸೇವೆಯಿಂದ, ಸಾಧನೆಯಿಂದ ಅರ್ಥಪೂರ್ಣವಾಗಿಸೋಣ. ನಮ್ಮ ಪ್ರತಿಯೊಂದು ಉಸಿರು ಪ್ರಪಂಚಕ್ಕೆ ಸಂದೇಶವಾಗಿರಲಿ. ನಾನು ಬಂದೆ, ಹೋರಾಡಿದೆ, ಜಯಿಸಿದೆ ಎಂಬುದೇ ನಮ್ಮ ಗುರಿಯಾಗಬೇಕು. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.